ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಂಜೆ 5 ಗಂಟೆ. ಗ್ರಾಮದ ಒಂದು ಸಣ್ಣ ಮನೆ. ಮನೆಯ ಮುಂದೆ ಪ್ಲಾಸ್ಟಿಕ್ ಕುರ್ಚಿ. ಅದರ ಮೇಲೆ ಪ್ರತಿದಿನ ಒಬ್ಬ ವಯಸ್ಸಾದ ಮಹಿಳೆ ಕುಳಿತುಕೊಳ್ಳುತ್ತಿದ್ದಳು. ಅವಳ ಹೆಸರು ಸಾವಿತ್ರಮ್ಮ. ಪ್ರತಿದಿನ ಸಂಜೆ ಅವಳು ರಸ್ತೆ ಕಡೆ ನೋಡುತ್ತಾ ಕುಳಿತಿರುತ್ತಿದ್ದಳು. ಪಕ್ಕದ ಮನೆಯವರು ಕೇಳ್ತಿದ್ರು, ಯಾರಿಗಾಗಿ ಕಾಯ್ತಿದ್ದೀರಮ್ಮ? ಅವಳು ನಗುತ್ತಾ ಹೇಳ್ತಿದ್ಲು, ನನ್ನ ಮಗ ಬರ್ತಾನೆ. ಆ ಮಾತು ಅವಳು 2 ವರ್ಷದಿಂದ ಹೇಳ್ತಿದ್ಲು. ಅವಳ ಮಗ ಕಿರಣ್ ಬೆಂಗಳೂರಿನಲ್ಲಿ ಕೆಲಸ. ಮೊದಲಿಗೆ ವಾರಕ್ಕೊಮ್ಮೆ ಮನೆಗೆ ಬರ್ತಿದ್ದ, ಆಮೇಲೆ ತಿಂಗಳಿಗೊಮ್ಮೆ, ಆಮೇಲೆ ಫೋನ್ ಮಾತ್ರ, ನಂತರ ಫೋನ್ ಕೂಡ ಕಡಿಮೆ. ಆದರೂ ಸಾವಿತ್ರಮ್ಮ ಪ್ರತಿದಿನ ಸಂಜೆ ಮನೆ ಮುಂದೆ ಕುಳಿತುಕೊಳ್ತಿದ್ಲು. ಏಕೆಂದರೆ ಕಿರಣ್ ಚಿಕ್ಕವನಿದ್ದಾಗ ಶಾಲೆಯಿಂದ ಬರುವ ಸಮಯ ಅದು. ಅಭ್ಯಾಸ ಹೋಗಿರಲಿಲ್ಲ. ಒಂದು ದಿನ ಕಿರಣ್ ಕಾಲ್ ಮಾಡಿದ, ಅಮ್ಮ, ಈ ತಿಂಗಳು ಬರೋಕ್ಕಾಗಲ್ಲ. ಅವಳು ನಕ್ಕಳು, ಪರವಾಗಿಲ್ಲ ಮಗ, ಕೆಲಸ ಮುಖ್ಯ. ಕಿರಣ್ ಕೇಳಿದ, ಬೇಜಾರಾ? ಇಲ್ಲ. ಆದರೆ ಕಾಲ್ ಕಟ್ಟಾದ ಮೇಲೆ ಕುರ್ಚಿಯಲ್ಲಿ ಕೂತು ಸ್ವಲ್ಪ ಹೊತ್ತು ರಸ್ತೆ ನೋಡಿದಳು. ಆ ರಾತ್ರಿ ಕರೆಂಟ್ ಹೋಗಿತ್ತು. ಮಳೆ ಬರುತ್ತಿತ್ತು. ಸಾವಿತ್ರಮ್ಮ ಹಳೆಯ ಡಬ್ಬಿ ತೆಗೆದಳು. ಅದರೊಳಗೆ ಕಿರಣ್ ಚಿಕ್ಕವನಿದ್ದಾಗ ಬರೆದ ಪತ್ರಗಳು. ಒಂದು ಕಾಗದ ಓದಿದಳು. ಅದರ ಮೇಲೆ, ಅಮ್ಮ, ನಾನು ದೊಡ್ಡವನಾದ್ಮೇಲೆ ನಿನ್ನನ್ನು ಒಬ್ಬಳೇ ಬಿಡಲ್ಲ. ಅವಳು ನಕ್ಕಳು. ಮತ್ತೆ ಕಣ್ಣು ಒದ್ದೆಯಾಯಿತು. ಕೆಲ ದಿನಗಳ ನಂತರ ಕಿರಣ್ ಆಫೀಸ್ನಲ್ಲಿ ಮೀಟಿಂಗ್ನಲ್ಲಿದ್ದ. ಆಗ ಪಕ್ಕದ ಮನೆಯವರಿಂದ ಕಾಲ್. ಒಮ್ಮೆ ಮನೆಗೆ ಬಾ. ಅವನು ಕೇಳಿದ, ಏನಾಯಿತು? ಅವರು ಹೇಳಿದರು, ಅಮ್ಮಗೆ ಏನೂ ಆಗಿಲ್ಲ, ಆದರೆ ಬಾ. ಕಿರಣ್ ಮುಂದಿನ ದಿನ ಬಂದ. ಮನೆ ಮುಂದೆ ಅದೇ ಕುರ್ಚಿ, ಆದರೆ ಖಾಲಿ. ಒಳಗೆ ಹೋದ. ಸಾವಿತ್ರಮ್ಮ ಮಲಗಿದ್ದಳು. ಅವಳು ಜೀವಂತ ಇದ್ದಳು, ಆದರೆ ತುಂಬ ದುರ್ಬಲ. ಅವಳು ಕಣ್ಣು ತೆರೆದಳು. ಕಿರಣ್ನ ನೋಡಿದಳು. ನಿಧಾನವಾಗಿ ನಕ್ಕಳು. ಬಂದಿಯಾ? ಕಿರಣ್ ಕುಳಿತ. ಅಮ್ಮ, ಯಾಕೆ ಹೇಳಲಿಲ್ಲ ಆರೋಗ್ಯ ಸರಿಯಿಲ್ಲ ಅಂತ? ಅವಳು ನಿಧಾನವಾಗಿ ಹೇಳಿದಳು, ನೀನು ಕೆಲಸದಲ್ಲಿ ಇರ್ತೀಯ, ಬೇಜಾರು ಮಾಡಬಾರ್ದು ಅನಿಸ್ತು. ಅವನ ಕಣ್ಣು ತುಂಬಿತು. ಅಮ್ಮ ಎಂದ. ಅವಳು ನಕ್ಕಳು. ಅಳಬೇಡ, ನೀನು ಬಂದಿದ್ಯಲ್ಲ. ಆ ರಾತ್ರಿ ಅವನು ಅಮ್ಮನ ಜೊತೆ ಕೂತ, ತಿಂಡಿ ತಿನ್ನಿಸಿದ, ಮಾತಾಡಿದ. ಬಹಳ ದಿನಗಳ ನಂತರ ಬೆಳಗ್ಗೆ ಸಾವಿತ್ರಮ್ಮ ಅವನ ಕೈ ಹಿಡಿದು ಕೇಳಿದಳು, ನಿನ್ನ ಹತ್ತಿರ ಒಂದು ಪ್ರಶ್ನೆ ಕೇಳಲ್ಲ? ಕೇಳಮ್ಮ. ನಾನು ಇರೋವಾಗ ದಿನಕ್ಕೆ ಒಮ್ಮೆ ಸಮಯ ಕೊಡೋಕ್ಕಾಗೋದಿಲ್ವಾ? ಆ ಮಾತು ಕೇಳಿ ಕಿರಣ್ ಹತ್ತು ಬಿಟ್ಟ. ಅವನು ಉತ್ತರ ಕೊಡಲಿಲ್ಲ, ಯಾಕೆಂದರೆ ಉತ್ತರ ಇರಲಿಲ್ಲ. ಆ ದಿನದಿಂದ ಕಿರಣ್ ಒಂದು ಅಭ್ಯಾಸ ಶುರು ಮಾಡಿದ. ಎಷ್ಟು ಬ್ಯುಸಿ ಇದ್ದರೂ ಪ್ರತಿದಿನ ಸಂಜೆ 5 ಗಂಟೆಗೆ ಮನೆಗೆ ಕಾಲ್ ಮಾಡ್ತಿದ್ದ. ಏಕೆಂದರೆ ಅವನಿಗೆ ಅರ್ಥ ಆಗಿತ್ತು, ಕೆಲವರು ನಮ್ಮನ್ನು ಕಾಯೋದನ್ನು ಬಿಡೋದಿಲ್ಲ, ಆದರೆ ಅವರಿಗಾಗಿ ನಮ್ಮ ಬಳಿ ಸಮಯ ಯಾವಾಗಲೂ ಇರೋದಿಲ್ಲ. ಸಮಯ ಸಿಗೋವಾಗ ಅವರ ಕಾಯುವಿಕೆ ಮುಗಿದಿರಬಹುದು. ಪ್ರೀತಿಯ ಕೇಳುಗರೆ, ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಮಯ ಮಾಡಿಕೊಂಡು ಮಾತಾಡಿ. ಸಮಯ ಇಲ್ಲ ಎಂದು ಮಾತಾಡದೆ ಹೋದರೆ ಮುಂದೆ ಸಮಯ ಇದ್ದರೂ ಅವರು ಸಿಗೋದಿಲ್ಲ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ತರಹದ ಕತೆಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.